ನೋಡಿ, ಹೋಟೆಲ್ ಆಯ್ತು, ರೆಸ್ಟೋರೆಂಟ್ ಆಯ್ತು, ಇದೀಗ ಕ್ಲಬ್ ಕಿಚನ್ಗಳ ಮೇಲೆ ಆಹಾರ ಇಲಾಖೆಯ ಅಧಿಕಾರಿಗಳ ಕಣ್ಬಿದ್ದಿದೆ. ಮೇಲ್ ತಳುಕು ಒಳಗೆಲ್ಲ ಬರೀ ಹುಳುಕು ಗುರು. ಇವು ಮೇಲೆ ತಳುಕು ಒಳಗೆ ಎಲ್ಲಾ ಹುಳುಕು ಗುರು. ಇವು ಪಬ್ ಅಂತ ಹೇಳಿ ಕೇಳಿದಷ್ಟು ಕೊಟ್ಟು ತಿಂದು ಬರ್ತೀರಾ. ಆದ್ರೆ ಕ್ಲಬ್ಗಳಲ್ಲಿರ್ತಕ್ಕಂಥ ಜಿರಳಿಯ ಸಾಮ್ರಾಜ್ಯವನ್ನ ನಿಮ್ಮ ಕಣ್ಮುಂದೆ ತೋರಿಸ್ತೀವಿ ನೋಡಿ. ಕ್ಲಬ್ ಕಿಚನ್ಗಳೆಲ್ಲ ಗಲೀಜು ಗುರು. ಕ್ಲಬ್ ಅಲ್ಲಿ ಡ್ಯಾನ್ಸ್ ಮಾಡಿ ಕುಡಿದು ತಿನ್ನೋರೆ ಈ ಸ್ಟೋರಿಯನ್ನ ನೋಡ್ಬೇಕಾಗಿರೋರು. ಆಹಾರ ಇಲಾಖೆಯ ಅಧಿಕಾರಿಗಳ ಕಣ್ಣು ಇದೀಗ ಕ್ಲಬ್ ಕಿಚನ್ ಮೇಲೆ ಬಿದ್ದಿರುವಂತದ್ದು ನೋಡಿ. ಹೋಟೆಲ್ ರೈಡ್ ಆಯ್ತು, ರೆಸ್ಟೋರೆಂಟ್ ಆಯ್ತು, ಇದೀಗ ಕ್ಲಬ್ ಕಿಚನ್ಗಳ ಮೇಲೆ ಆಹಾರ ಇಲಾಖೆಯ ಅಧಿಕಾರಿಗಳ ಕಣ್ಣು ಬಿದ್ದಿರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಮೇಲೆಲ್ಲ ಫುಲ್ಲು ಕ್ಲಬ್ ಅಂತಂದರೆ ಆಲ್ಮೋಸ್ಟ್ ನೀವು ಹೋಗ್ತೀರಾ, ಚೆನ್ನಾಗಿರ್ತಕ್ಕಂಥ ವೆರೈಟಿ ಫುಡ್ ಸಿಗುತ್ತೆ. ಕ್ಲಬ್ಬಲ್ಲಿ ಡ್ಯಾನ್ಸ್ ಮಾಡ್ತೀರಾ, ಕುಡಿತೀರಾ, ತಿಂತೀರಾ. ಆದರೆ ಒಳಗಡೆ ಇರ್ತಕ್ಕಂಥ ಕಿಚನ್ನಲ್ಲಿರ್ತಕ್ಕಂಥ ಗಲೀಜು ನೋಡಿದ್ದೀರಾ? ಖಂಡಿತವಾಗ್ಲೂ ನೋಡಿರಲ್ಲ. ಇವಾಗ ನೋಡಿ ಪಬ್ ಅಂತೇಳಿ ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ಅಲ್ಲಿ ಇದ್ಬಿಟ್ಟು ಡ್ಯಾನ್ಸ್ ಮಾಡಿಕೊಂಡು ಕುಡಿದು ತಿನ್ಕೊಂಡು ಆರಾಮಾಗಿ ಬಂದುಬಿಡ್ತೀರಾ. ಆದರೆ ಒಳಗಡೆ ಎಷ್ಟೆಲ್ಲ ಕರ್ಮಕಾಂಡಗಳಿರುತ್ತೆ ಅನ್ನೋದನ್ನು ನಿಮ್ಮ ಕಣ್ಮುಂದೆ ತೋರಿಸ್ತಾ ಇದ್ದೀವಿ ನೋಡಿ. ಇನ್ನು ಜಿರಳೆಗಳಾಗಿರಬಹುದು, ಅಲ್ಲಿರ್ತಕ್ಕಂಥ ಗಲೀಜಾಗಿರಬಹುದು, ಒಂದು ಹೈಜೀನಿಕ್ ಅನ್ನೋದೇ ಇಲ್ಲ ಆ ಕ್ಲಬ್ ಕಿಚನ್ನಲ್ಲಿ. ಎಸ್, ಹಾಗಾದರೆ ಯಾವ್ಯಾವೆಲ್ಲ ಕ್ಲಬ್ ಕಿಚನ್ನಲ್ಲಿ ಈ ರೀತಿಯ ಒಂದು ಕರ್ಮಕಾಂಡ ಬಯಲಾಗಿದೆ ನೋಡ್ತಾ ಹೋಗೋಣ. ಐಷಾರಾಮಿ ಹೋಟೆಲ್ ಬಳಿಕ ಕ್ಲಬ್ಗಳಿಗೆ ಇದೀಗ ಶಾಕ್. ಬೆಂಗಳೂರಿನ 10 ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ರೇಡ್ ಮಾಡಲಾಗಿದೆ. ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ನಡೆದಂತಹ ದಾಳಿ ಇದಾಗಿದ್ದು, ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್ ಸೇರಿದಂತೆ 10 ಕ್ಲಬ್ಗಳ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಅವಧಿ ಮೀರಿದಂತಹ ಮಾಂಸ, ಕೊಳೆತ ತರಕಾರಿ ಪತ್ತೆಯಾಗಿದೆ. ಬೌರಿಂಗ್ ಕ್ಲಬ್ ಕಿಚನ್ನಲ್ಲಿ ಜಿರಳೆ ಸಾಮ್ರಾಜ್ಯವೇ ಪತ್ತೆಯಾಗಿರುವಂಥದ್ದು. ತಪಾಸಣೆಯ ನಂತರ 2 ಕ್ಲಬ್ಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿರುವಂಥದ್ದು. ಸಿಲಿಕಾನ್ ಸಿಟಿ ಬೆಂಗಳೂರು, ಇಲ್ಲಿ ಏನು ಸಿಗಲ್ಲ ಎಲ್ಲವೂ ಕೂಡ ಸಿಗುತ್ತೆ. ಆರೋಗ್ಯವಾಗಿರ್ಬೇಕಾ ಅದಕ್ಕೂ ಸಿಗುತ್ತೆ, ಅನಾರೋಗ್ಯದಿಂದ ಇರಬೇಕಾ ಅದಕ್ಕೂ ಎಲ್ಲದೂ ಸಿಗುತ್ತೆ ನೋಡಿ. ಬೆಂಗಳೂರಲ್ಲಿ ಈ ಶ್ರೀಮಂತ ಪ್ರಭಾವಿ ವ್ಯಕ್ತಿಗಳು ಸದಸ್ಯರಾಗಿರ್ತಕ್ಕಂಥ ಬೆಂಗಳೂರಿನ ಪ್ರಮುಖ ಕ್ಲಬ್ಗಳ ಅಡುಗೆ ಮನೆಗಳಿಗೆ ಅಂದರೆ ಈ ಕಿಚನ್ಗಳಿಗೆ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ದಿಢೀರಂತ ದಾಳಿಯನ್ನು ಮಾಡಿದ್ರು. ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟೊಂದೆಲ್ಲ ಕರ್ಮಕಾಂಡ ಅಲ್ಲಿ ಒಳಗಡೆ ಇದೆ ಅನ್ನೋದನ್ನು. ಈ ಬೌರಿಂಗ್ ಕ್ಲಬ್ ಸೇರಿದಂತೆ ರೇಸ್ ಕೋರ್ಸ್ ಕ್ಲಬ್ಬು, ಕೆಎಸ್ಸಿಎ ಕ್ಲಬ್ಬು, ಇನ್ನು ಸೆಂಚುರಿ ಕ್ಲಬ್ಬು, ಇವೆಲ್ಲ ಪ್ರಸಿದ್ಧವಾದಂತಹ ಕ್ಲಬ್ಗಳು. ಈ ಕ್ಲಬ್ಗಳು ಸೇರಿದಂತೆ ಒಟ್ಟಾರೆಯಾಗಿ 10 ಪ್ರಸಿದ್ಧ ಕ್ಲಬ್ಗಳ ಮೇಲೆ ಅಧಿಕಾರಿಗಳ ತಂಡ ದಾಳಿಯನ್ನು ಮಾಡಿರುವಂಥದ್ದು. ಅಲ್ಲಿ ನಡೀತಾ ಇದ್ದಂತಹ ನಿಯಮ ಉಲ್ಲಂಘನೆಯನ್ನು ಕಂಡು ಅಧಿಕಾರಿಗಳೇ ಬೆಚ್ಚಿಬಿದ್ದಿದ್ದಾರೆ ನೋಡಿ. ಅಡುಗೆ ಮನೆಯಲ್ಲಿ ಜಿರಳೆಗಳು ಪತ್ತೆಯಾಗಿದೆ, ನೊಣಗಳ ಕಾಟ ಇದೆ. ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಶುಚಿತ್ವಕ್ಕೆ ಕನಿಷ್ಠ ಆದ್ಯತೆಯನ್ನು ಕೂಡ ಕೊಟ್ಟಿಲ್ಲ ಅಲ್ಲಿನ ಸಿಬ್ಬಂದಿಗಳಾಗಿರಬಹುದು. ಅಡುಗೆ ಕೋಣೆಗಳಲ್ಲಿ ಜಿರಳೆಗಳು, ಕ್ರಿಮಿಕೀಟಗಳು ರಾರಾಜಿಸ್ತಾ ಇದೆ. ಆಹಾರ ಪದಾರ್ಥಗಳನ್ನು ಅತ್ಯಂತ ಅಶುಚಿಯಾಗಿ ವಾತಾವರಣದಲ್ಲಿ ಶೇಖರಣೆ ಮಾಡಿಡಲಾಗಿದೆ. ಇನ್ನು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಆಹಾರಗಳನ್ನು ಕೂಡ ಪ್ರತ್ಯೇಕವಾಗಿ ಇಡದೆ ಒಟ್ಟಿಗೆ ಇಡಲಾಗಿರುವಂಥದ್ದು. ಇಷ್ಟೇ ಅಲ್ಲದೆ ಅಡುಗೆ ತಯಾರಿಸೋ ಸಿಬ್ಬಂದಿಗಳಾದರೂ ನೀಟಾಗಿದ್ದಾರಾ? ಅವರೂ ಇಲ್ಲ. ವೈಯಕ್ತಿಕ ನೈರ್ಮಲ್ಯವೇ ಕಾಪಾಡಿಕೊಂಡಿಲ್ಲ. ಪಾತ್ರೆಗಳನ್ನು ತೊಳೆಯುವಂತಹ ಜಾಗದಲ್ಲಿ ಬಿಸಿ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ. ಹೀಗಾಗಿ ಅಧಿಕಾರಿಗಳ ತಪಾಸಣೆಯ ವೇಳೆ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಆಹಾರ ಸುರಕ್ಷತಾ ಅಧಿಕಾರಿಗಳು ನಡೆಸಿದಂತಹ ದಾಳಿಯ ಸಂದರ್ಭದಲ್ಲಿ ಈಗ ಕ್ಲಬ್ ಕಿಚನ್ಗಳಲ್ಲಿ ಏನೇನು ಅವ್ಯವಸ್ಥೆಗಳು ಉಂಟಾಗಿದೆ ಅದರ ವ್ಯವಸ್ಥೆಗಳ ಕುರಿತಂತೆ ಈಗ 2 ಕ್ಲಬ್ಗಳಿಗೆ ನೋಟಿಸನ್ನು ಕೂಡ ಜಾರಿ ಮಾಡಿದೆ ಆಹಾರ ಇಲಾಖೆಯ ತಂಡ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.